ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿರುವ ಕಾರುಗಳು ಮತ್ತು ಮಕ್ಕಳಿಗೆ ಬರೆಯಲು ಬರದಿದ್ದರೆ ಬರೆದುಕೊಡುವ ಮಷೀನ್ಗಳು ಮತ್ತು ನೀರಿನಿಂದ ಓಡುವ ಬೈಕುಗಳ ಬಗ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು ತಿಳಿಯೋಣ ಬನ್ನಿ. ನೀವು ಚಲಿಸುವ ಕಾರು ನೋಡಿದ್ದೀರಾ? ಆದರೆ ಚಲಿಸುವುದರ ಜೊತೆಗೆ ಜಂಪ್ ಮಾಡುವ ವಿಶೇಷ ಗುಣ ಈ ಕಾರು ಹೊಂದಿದೆ. ಈ ಕಾರಿನ ಹೆಸರು ಯುಂಗ್ವಾಂಗ್ ಯು9. ಇದು ಚೀನಾದಲ್ಲಿದೆ. ಇದು ಒಂದು ಎಲೆಕ್ಟ್ರಿಕ್ ಕಾರ್ ಆಗಿದೆ. ಈ ಕಾರು ನೆಲದಿಂದ 5 ಇಂಚುಗಳವರೆಗೆ ಜಂಪ್ ಮಾಡುತ್ತದೆ. ಇದರ ವಿಶೇಷವೇನೆಂದರೆ ನಿಂತ ಜಾಗದಲ್ಲಿಯೇ 360 ಡಿಗ್ರಿ ತಿರುಗುತ್ತದೆ. ಹಲವಾರು ಮಕ್ಕಳು ಬರೆಯಲು ನಿರಾಕರಿಸುತ್ತಾರೆ. ಈಗಿನ ತಂತ್ರಜ್ಞಾನದ ಯುಗದಲ್ಲಿ ಈ ಚಿಂತೆ ಬೇಡ, ಏಕೆಂದರೆ ಕಂಪ್ಯೂಟರ್ ಆಧಾರಿತ ಮಷಿನ್ ಬಂದಿದೆ. ಸ್ವತಃ ಮಷಿನ್ ಕೆಲಸ ಮಾಡುತ್ತದೆ, ಚಿತ್ರ ಬಿಡಿಸುತ್ತದೆ. ಮನುಷ್ಯರನ್ನು ಬರೆಯಲಾಗದ ಕಂಪ್ಯೂಟರ್ ಆಧಾರಿತ ಕೆಲಸವನ್ನು ತುಂಬಾ ಸರಳವಾಗಿ ಮುಗಿಸುತ್ತದೆ. ಕಾರುಗಳ ಸುರಕ್ಷತೆಯಲ್ಲಿ ಟಾಟಾ ಕಂಪನಿಯ ಕಾರುಗಳು ಉತ್ತಮ. ಆದರೆ ವೋಕ್ಸ್ ವ್ಯಾಗನ್ ಕಾರುಗಳು ಟಾಟಾ ಕಂಪನಿಯ ಕಾರುಗಳಿಗಿಂತ ಹೆಚ್ಚು ಸೇಫ್ಟಿಗಳನ್ನು ಹೊಂದಿದೆ. ಕಾರು ಚಲಾವಣೆಯಲ್ಲಿರುವಾಗ ಚಾಲಕ ನಿದ್ರೆಗೆ ಜಾರಿದರೆ ವೋಕ್ಸ್ ವ್ಯಾಗನ್ ಕಾರು ಡ್ರೈವಿಂಗ್ ಮೋಡ್ ಆನ್ ಆಗುತ್ತದೆ. ನಂತರ ಕಾರಿನ ವೇಗ ಕಡಿಮೆ ಮಾಡಿ ರಸ್ತೆಯಿಂದ ಸುರಕ್ಷತೆ ಇರುವ ರಸ್ತೆಗೆ ಸೇರಿ ನಿಲ್ಲುತ್ತದೆ. ಪೆಟ್ರೋಲ್, ಡೀಸೆಲ್, ಎಲೆಕ್ಟ್ರಿಕ್ ಬ್ಯಾಟರಿ ಬಳಸಿಕೊಂಡು ನೀವು ಬೈಕ್ ಚಲಿಸುವುದನ್ನು ನೋಡಿದ್ದೀರಿ. ಆದರೆ ನೀರು ಬಳಸಿಕೊಂಡು ಓಡಿಸುವ ಬೈಕ್ ಇದಾಗಿದೆ. ಚೀನಾ ದೇಶವು ಜಾಯ್ ಈ ಬೈಕ್ ಅನ್ನು ಕಂಡುಹಿಡಿದಿದೆ. ಈ ಬೈಕ್ 1 ಲೀಟರ್ ನೀರಿಗೆ 150 ಕಿಲೋಮೀಟರ್ ಹೋಗುತ್ತದೆ. ಈ ಬೈಕ್ 2025ರಲ್ಲಿ ಬಿಡುಗಡೆಯಾಗಲಿದೆ. ಇಲ್ಲಿಯವರೆಗೆ ನೆಲದ ಮೇಲೆ ಹೋಗುವ ಕಾರ್ ಮತ್ತು ಜಂಪಿಂಗ್ ಕಾರುಗಳನ್ನು ನೋಡಿದ್ದೀರಿ. ಈಗ ಆಕಾಶದಲ್ಲಿ ಹಾರುವ ಕಾರ್ ಬಂದಿದೆ. ಈ ಕಾರಿನ ಹೆಸರು BMW ಏರ್ ಕಾರ್. ಈ ಕಾರು ಕೆಲವು ನಿಮಿಷಗಳಲ್ಲಿ ಕಾರಿನಿಂದ ವಿಮಾನಕ್ಕೆ ಮಾರ್ಪಡುತ್ತದೆ. ಕೇವಲ 2 ನಿಮಿಷ 15 ಸೆಕೆಂಡಿನಲ್ಲಿ ನಾರ್ಮಲ್ ಕಾರಿನಿಂದ ಹಾರುವ ಕಾರಿಗೆ ಬದಲಾಗುತ್ತದೆ. ಇದು 8 ಕಿಲೋಮೀಟರ್ ಎತ್ತರದವರೆಗೆ ಹಾರುತ್ತದೆ. ಇದನ್ನು ಕಂಡುಹಿಡಿದವರು ಸ್ಟೆಫನ್ ಕೇನ್. ಇವರು ಒಬ್ಬ ಪ್ರೊಫೆಸರ್ ಆಗಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ. ಇದೇ ತರಹದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳು ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.